ಹಿಂದುತ್ವ ಗುಂಪೊಂದು ಕ್ರೈಸ್ತರ ಪ್ರಾರ್ಥನಾ ಸಭೆಗೆ ನುಗ್ಗಿ ಯೇಸು ಕ್ರಿಸ್ತ ಮತ್ತು ಅವರ ಇತರ ಧಾರ್ಮಿಕ ಭಾವನೆಗಳನ್ನು ತುಚ್ಛವಾಗಿ ನಿಂದಿಸಿದ್ದಾರೆ. हम कोई भी क्रिश्चियनों का बाइबल को फॉलो नहीं करेंगे. Am I clear? ಮಾಲ್ಗೆ ನುಗ್ಗಿ ಕ್ರಿಸ್ಮಸ್ ಅಲಂಕಾರಗಳನ್ನು ಧ್ವಂಸಗೊಳಿಸಿದ್ದಾರೆ. ಜೈ ಶ್ರೀರಾಮ್ ಮತ್ತು ಜೈ ಹಿಂದೂ ರಾಷ್ಟ್ರ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. अरे ये नहीं बेच सकते आप, ये जगन्नाथ देश है, जगन्नाथ चलेगा. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬ. ಪ್ರಪಂಚದಾದ್ಯಂತ ಪ್ರೀತಿ, ಶಾಂತಿ ಮತ್ತು ಸಹಾನುಭೂತಿಯ ಸಂದೇಶವನ್ನು ಹರಡುವಂಥ ಹಬ್ಬ. ಆದರೆ ಭಾರತದಲ್ಲಿ ಈ ಹಬ್ಬದ ದಿನಗಳು ಕ್ರಿಶ್ಚಿಯನ್ ಸಮುದಾಯಕ್ಕೆ ಭಯ ಮತ್ತು ಆತಂಕದ ಕ್ಷಣಗಳಾಗಿದೆ. ಕಳೆದ 1 ದಶಕದಿಂದ ಮುಸ್ಲಿಂ ಸಮುದಾಯದ ಮೇಲೆ ನಡೀತಾ ಇದ್ದಂತಹ ದಾಳಿ, ಹತ್ಯೆಗಳ ಸಾಲಿಗೆ ಈಗ ಕ್ರಿಶ್ಚಿಯನ್ಸ್ಗಳು ಸಹ ಸೇರಿದ್ದಾರೆ. ಚರ್ಚ್ಗಳ ಮುಂದೆ ಹನುಮಾನ್ ಚಾಲಿಸಾ ಪಠಣ ಮಾಡೋದು, ಪಾದ್ರಿಗಳಿಗೆ ಬೆದರಿಕೆಯೊಡ್ಡೋದು, ಕ್ಯಾರೋಲ್ ಹಾಡೋ ಗುಂಪುಗಳ ಮೇಲೆ ಕಲ್ಲುಗಳನ್ನು ತೂರ್ತಿದ್ದಾರೆ. ಇದನ್ನ ಮಾಡುವವರು ತಮ್ಮನ್ನ ತಾವು ಹಿಂದೂ ರಕ್ಷಕರು ಅಂತ ಕರೆದುಕೊಳ್ತಾರೆ. ಆದ್ರೆ ಇದು ನಿಜವಾದ ಹಿಂದೂ ಧರ್ಮನ ಅಲ್ಲ. ಇದು ಕೆಲ ಪುಂಡರು ಹಿಂದುತ್ವದ ಹೆಸರಲ್ಲಿ ಹಿಂಸೆಯನ್ನ ದಂಧೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರೀತಿ ಮತ್ತು ಶಾಂತಿಯ ಸಂದೇಶ ಕಪಟತನವನ್ನ ತೋರಿಸುತ್ತೆ, ಆಷಾಢೀಭೂತಿತನವನ್ನ ತೋರಿಸುತ್ತೆ. ಈ ವರ್ಷ ಭಾರತದಲ್ಲಿ ಕ್ರಿಶ್ಚಿಯನ್ಗಳ ಮೇಲಿನ ಹಿಂಸೆ ಹೆಚ್ಚಾಗಿದೆ. ಜನವರಿಯಿಂದ ನವೆಂಬರ್ವರೆಗೆ ಸುಮಾರು 2900ಕ್ಕೂ ಹೆಚ್ಚು ಘಟನೆಗಳು ನಡೆದಿದೆ ಅಂತ ಓಪನ್ ಡೋರ್ಸ್ ಸಂಸ್ಥೆಯ ವರದಿ ಹೇಳುತ್ತೆ. ಇದು ಕಳೆದ ವರ್ಷಕ್ಕಿಂತ 4 ಪಟ್ಟು ಹೆಚ್ಚಾಗಿದೆ. ಅದರಲ್ಲೂ ಕ್ರಿಸ್ಮಸ್ ಸಮಯದಲ್ಲಿ ಈ ಹಿಂಸಾಚಾರ ಅತಿಯಾಗಿದೆ. ಡಿಸೆಂಬರ್ 22ಕ್ಕೆ ಮಧ್ಯಪ್ರದೇಶದ ಜಬಲ್ಪುರ್ನ ಚರ್ಚ್ ಅಥವಾ ಶೆಲ್ಟರ್ ಹೋಮ್ ಒಂದರಲ್ಲಿ ಕ್ರಿಸ್ಮಸ್ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಅಂಧ ಬಾಲಕಿಯರು ಮತ್ತು ಮಹಿಳೆಯರು ಭಾಗವಹಿಸಿದ್ರು. ಅಲ್ಲಿಗೆ ಬಿಜೆಪಿ ಜಬಲ್ಪುರ್ ನಗರ ಘಟಕದ ಉಪಾಧ್ಯಕ್ಷೆ ಅಂಜು ಭಾರ್ಗವ್ ಅವರ ನೇತೃತ್ವದಲ್ಲಿ ಗುಂಪೊಂದು ನುಗ್ಗತ್ತೆ. ಈ ಗುಂಪು ಕ್ರಿಸ್ಮಸ್ ಕಾರ್ಯಕ್ರಮವನ್ನ ಮತಾಂತರ ಮಾಡುವ ಸಭೆ ಅಂತ ಆರೋಪಿಸಿ ಅಂಧ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ನಡೆಸುತ್ತೆ. ಅಷ್ಟೇ ಅಲ್ಲ, ಪ್ರಾರ್ಥನಾ ಸಭೆಗಳನ್ನ ಭಂಗಗೊಳಿಸಿ ಕ್ರಿಶ್ಚಿಯನ್ಸ್ಗಳನ್ನ ಧರ್ಮಾಂತರದ ಪ್ರಚಾರಕರು ಅಂತ ಆರೋಪಿಸಲಾಗತ್ತೆ. ಇನ್ನು ದೆಹಲಿಯ ಲಜ್ಪತ್ ನಗರದಲ್ಲಿ ಬಜರಂಗ್ ದಳದ ಸದಸ್ಯರು ಸಾಂತಾ ಟೋಪಿ ಧರಿಸಿದಂತಹ ಕ್ರಿಶ್ಚಿಯನ್ ಮಹಿಳೆಯರು ಮತ್ತು ಮಕ್ಕಳ ಕ್ರಿಸ್ಮಸ್ ಕ್ಯಾರೋಲ್ ಗುಂಪಿಗೆ ಬೆದರಿಕೆ ಹಾಕಿದ ಘಟನೆ ಡಿಸೆಂಬರ್ 22ಕ್ಕೆ ನಡೆದಿದೆ. ಕ್ಯಾರೋಲ್ ಗುಂಪಿನಲ್ಲಿದ್ದವರು ಮತಾಂತರದಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸಿದ ಬಜರಂಗ್ ದಳದವರು ಅವರ ಕ್ರಿಸ್ಮಸ್ ಆಚರಣೆಗೆ ಅಡ್ಡಿಪಡಿಸಿದ್ದಾರೆ. ಈ ಕುರಿತು ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ವರದಿಗಳು ಹೇಳುತ್ತೆ. ಘಟನೆಯ ವಿಡಿಯೋ ವೈರಲ್ ಆಗಿದೆ. नहीं जाओ जाओ जाओ, यहाँ से जाओ. ये काट रहा नहीं है क्या? ये क्यों पे फालतू कर रहे हो अभी? अपने घर में बनाओ जो बनाना जाके. अपने घर में बनाओ, जाओ यहाँ से. टोपी और उतार के क्या ड्रामा रचो मत, जाओ. ये यहाँ धर्म परिवार चला रहे हैं. हाँ घर जाओ, सीधा घर जाओ. हाँ जाओ घर जाओ, सीधा घर जाओ, सीधा घर जाओ. ये किसी को पर्चा देखते हुए दिखना जाए, सीधा घर जाओ. ಇನ್ನು ಹಿಂದುತ್ವ ಗುಂಪೊಂದು ಕ್ರೈಸ್ತರ ಪ್ರಾರ್ಥನಾ ಸಭೆಗೆ ನುಗ್ಗಿ ಬೆದರಿಕೆ ಹಾಕಿದ್ದಲ್ಲದೆ ಕ್ರೈಸ್ತ ಸಮುದಾಯ, ಏಸು ಕ್ರಿಸ್ತ ಮತ್ತು ಅವರ ಇತರ ಧಾರ್ಮಿಕ ಭಾವನೆಗಳನ್ನು ತುಚ್ಛವಾಗಿ ನಿಂದಿಸಿದ ವಿಡಿಯೋ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿತ್ತು. ಆರಂಭದಲ್ಲಿ ಈ ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹಬ್ಬಿತ್ತು. ಆದರೆ ಕೋರಮಂಗಲ ಪೊಲೀಸರು ಆ ಘಟನೆ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ನಡೆದಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಆದರೂ NCR ಅಂದ್ರೆ ನಾನ್ ಕಾಗ್ನಿಷಿಬಲ್ ರಿಪೋರ್ಟ್ ಇದನ್ನ ದಾಖಲಿಸಿ ತನಿಖೆ ಕೈಗೊಂಡಿರೋದಾಗಿ ತಿಳಿಸ್ತಾರೆ. ಆ ಬಳಿಕ ವೈರಲ್ ವಿಡಿಯೋದ ಘಟನೆ ಕೋಲ್ಕತ್ತಾದಲ್ಲಿ ನಡೆದಿದೆ ಅಂತ ಸುದ್ದಿ ಆಗುತ್ತೆ. ನಂತರ ಇದು ಉತ್ತರ ಪ್ರದೇಶದ ಘಟನೆ ಅಂತ ವರದಿಯಾಗಿದೆ. चर्च का फादर से मैं पूछना चाहता हूँ कि जीसस क्राइस्ट का ग्रंथ का नाम बताओ. द गॉस्पेल ऑफ जॉन, वो सब क्या चीज है? बाइबल क्या चीज है? धार्मिक ग्रंथ है. ये कहाँ से मैन्युफैक्चर हुआ है? जस्ट टेल मी, कहाँ से मैन्युफैक्चर हुआ है?
Of course, it was not printed in India. भारत वर्ष में ये पैदा हुआ ही नहीं था. विदेशी क्रिश्चियन लोगों का, विदेशी भाषाओं का बाइबल हमारे इंडिया में क्या रहेगा नहीं. हमारा क्या है? चारों वेद है, मनुस्मृति है, उपनिषद है. हम कोई भी क्रिश्चियनों का बाइबल को फॉलो नहीं करेंगे. Am I clear? जय श्री राम. जय श्री राम. ಇನ್ನು ಇತ್ತೀಚೆಗೆ ವಲಸೆ ಕಾರ್ಮಿಕನ ಗುಂಪು ಹತ್ಯೆ ನಡೆದಂಥ ವಲಿಯಾರ್ನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಕೇರಳದ ಪಾಲಕ್ಕಾಡ್ನ ಪುದುಚೇರಿಯಲ್ಲಿ ಮಕ್ಕಳನ್ನ ಒಳಗೊಂಡಂತ ಕ್ರಿಸ್ಮಸ್ ಕ್ಯಾರೋಲ್ ಗುಂಪಿನ ಮೇಲೆ ಸಂಘ ಪರಿವಾರದ ಅಂದ್ರೆ ಬಿಜೆಪಿ ಮತ್ತು RSS ಕಾರ್ಯಕರ್ತರು ದಾಳಿ ನಡೆಸಿದ ಘಟನೆ ಡಿಸೆಂಬರ್ 22ರ ರಾತ್ರಿ ನಡೆದಿದೆ. ಈ ಸಂಬಂಧ ಪುದುಚೇರಿಯ ಕಲಾದಿತ್ತರ ನಿವಾಸಿ ಅಶ್ವಿನಿ ರಾಜ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈತ ಬಿಜೆಪಿ RSSನ ಸಕ್ರಿಯ ಸದಸ್ಯ ಅಂತ ಮುಕ್ತುಬ್ ಮೀಡಿಯಾ ವರದಿ ಮಾಡಿದೆ. ಸೊ ಮಕ್ಕಳ ಮೇಲೆ ನಡೆದಿರುವಂತಹ ದಾಳಿಯನ್ನ ಬಿಜೆಪಿ ಮುಖಂಡ ಸಿ ಕೃಷ್ಣಕುಮಾರ್ ಎಂಬಾತ ಸಮರ್ಥಿಸಿಕೊಂಡಿದ್ದಾನೆ. ಕ್ಯಾರೋಲ್ ತಂಡ ಅಪರಾಧಿಗಳ ಗುಂಪಾಗಿದ್ದು ಅದರ ಸದಸ್ಯರು ಪಾನಮತ್ತರಾಗಿದ್ರು ಅಂತ ಹೇಳಿದ್ರು. ಈ ಹೇಳಿಕೆ ಕೇರಳದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಕೃಷ್ಣಕುಮಾರ್ ಹೇಳಿಕೆಯನ್ನ ಖಂಡಿಸಿ ಮಕ್ಕಳ ಪೋಷಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಒಡಿಶಾದ ಭುವನೇಶ್ವರ್ ನಗರದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ರಸ್ತೆ ಬದಿ ಸಾಂತಾ ಕ್ಲಾಸ್ ಟೋಪಿಗಳನ್ನ ಮಾರಾಟ ಮಾಡ್ತಾ ಇದ್ದಂತಹ ಒಬ್ಬ ಬಡ ವ್ಯಾಪಾರಿಗೆ ದುಷ್ಕರ್ಮಿಗಳ ಗುಂಪು ಕಿರುಕುಳ ನೀಡಿರೋ ಬಗ್ಗೆ ವರದಿಯಾಗಿದೆ. ಈ ಕುರಿತು ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅದರಲ್ಲಿ ದುಷ್ಕರ್ಮಿಗಳ ಗುಂಪು ಇದು ಹಿಂದೂ ರಾಷ್ಟ್ರ, ಇಲ್ಲಿ ಕ್ರಿಶ್ಚಿಯನ್ ಸಾಮಗ್ರಿಗಳನ್ನ ಮಾರಾಟ ಮಾಡೋಕೆ ಅವಕಾಶ ಇಲ್ಲ ಅಂತ ವ್ಯಾಪಾರಿಯನ್ನ ಬೆದರಿಸಿರೋದು ಮತ್ತು ನೀವು ಎಲ್ಲಿಯವರು, ನೀವು ಹಿಂದೂನಾ ಅಂತ ದುಷ್ಕರ್ಮಿಯೊಬ್ಬ ಪ್ರಶ್ನಿಸ್ತಾ ಇರೋದು ಸಹ ಇದೆ. राजस्थान इधर दिखा. अरे इधर ये हिंदू राष्ट्र है, इधर क्रिश्चियन का चलेगा नहीं. उठा ले. जगन्नाथ तो देश आसिक कौन ख्रीस्टियान लोग किलोनी तुम्हें कौन ये बता कहाँ पाखे परमिशन नहीं तुम पाखे कौन परमिशन लेटर अच्छी हिंदू है ना. हिंदू है तो फिर ये कैसे कर रहे हो? बंद कर किसी को पूछ के बैठा इधर कहीं से भी आके बैठ जाओगे. अरे ये नहीं बेच सकते आप. ये जगन्नाथ कैसे जगन्नाथ चलेगा? तुरंत भर्ती करो भागो. हिंदू हो ना, हिंदू हो तो ये क्यों बेचते हो? क्या बेचो? अरे नहीं चाहिए ना, बेचो ना. दूसरा चीज बेचो ना. नहीं कर रहे हो. इसको छोड़ के और कुछ कर सकते हो? नहीं कर सकते हो. बस तो हिंदुओं के इसको कैसे बेच रहे हो? ಇನ್ನು ಉತ್ತರ ಪ್ರದೇಶದ ಬರೇಲಿಯ ಕ್ಯಾಂಟನ್ಮೆಂಟ್ ಪ್ರದೇಶದಲ್ಲಿರುವಂತಹ ಸೆಂಟ್ ಅಲ್ಫೋನ್ಸನ್ ಕ್ಯಾಥೆಡ್ರಲ್ ಚರ್ಚ್ ಮುಂದೆ ಬಜರಂಗ್ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಸದಸ್ಯರು ಹನುಮಾನ್ ಚಾಲಿಸಾ ಪಠಿಸಿದ ಘಟನೆ ಕ್ರಿಸ್ಮಸ್ನ ಮುನ್ನಾ ದಿನವಾದ ಡಿಸೆಂಬರ್ 24ರಂದು ನಡೆದಿದೆ. ಸಂಘ ಪರಿವಾರದ ಸುಮಾರು 15ರಿಂದ 20 ಕಾರ್ಯಕರ್ತರು ಚರ್ಚ್ನ ಮುಖ್ಯ ಗೇಟ್ ಬಳಿ ಕುಳಿತು ಹನುಮಾನ್ ಚಾಲಿಸವನ್ನ ಪಠಣೆ ಮಾಡಿದ್ದಾರೆ. ಜೈ ಶ್ರೀರಾಮ್ ಮತ್ತು ಹರ್ ಹರ್ ಮಹಾದೇವ್ ಘೋಷಣೆಗಳನ್ನು ಸಹ ಕೂಗಿದ್ದಾರೆ. ಇನ್ನು ಛತ್ತೀಸ್ಗಢದ ರಾಜಧಾನಿ ರಾಯ್ಪುರದ ಪ್ರಮುಖ ಶಾಪಿಂಗ್ ಮಾಲ್ ಆದಂತ ಮ್ಯಾಗ್ನಿಟೋ ದಿ ಮಾಲ್ನಲ್ಲಿ ಡಿಸೆಂಬರ್ 24ಕ್ಕೆ ಹಿಂದುತ್ವ ಗುಂಪು ದಾಂಧಲೆ ನಡೆಸಿದೆ. ಕ್ರಿಸ್ಮಸ್ ಏವ್ ಅಥವಾ ಕ್ರಿಸ್ಮಸ್ ಮುನ್ನಾ ದಿನ ಸರ್ವ ಹಿಂದೂ ಸಮಾಜ ಕರೆ ನೀಡಿದಂತಹ ಛತ್ತೀಸ್ಗಢ ಬಂದ್ ಸಂದರ್ಭದಲ್ಲಿ ಹಿಂದುತ್ವ ಗುಂಪುಗಳ ಸದಸ್ಯರು ಸುಮಾರು 80ರಿಂದ 100 ಜನ ಮಾಲ್ಗೆ ನುಗ್ಗಿ ಕ್ರಿಸ್ಮಸ್ ಅಲಂಕಾರಗಳನ್ನು ಧ್ವಂಸಗೊಳಿಸಿದ್ದಾರೆ. ಲಾಠಿಗಳೊಂದಿಗೆ ತೆರಳಿ ಸಾಂತಾ ಕ್ಲಾಸ್ ಪ್ರತಿಮೆ, ರೇನ್ಡಿಯರ್ ಅಲಂಕಾರಗಳು ಮತ್ತು ಇತರ ಕ್ರಿಸ್ಮಸ್ ಸಂಬಂಧಿತ ವಸ್ತುಗಳನ್ನ ಹಾನಿ ಮಾಡಿದ್ದಾರೆ. ಸಾಂತಾ ಕ್ಲಾಸ್ ಬೇಡ ಅನ್ನೋ ಘೋಷಣೆಗಳನ್ನ ಕೂಗಿದ್ದಾರೆ. ಇನ್ನು ಡಿಸೆಂಬರ್ 24ಕ್ಕೆ ಅಸ್ಸಾಂನ ನಲ್ಬಾರಿ ಜಿಲ್ಲೆಯ ಪಾನಿಗಾಂವ್ ಗ್ರಾಮದಲ್ಲಿ ಸೇಂಟ್ ಮೇರಿಸ್ ಶಾಲೆಗೆ ನುಗ್ಗಿದಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಕ್ರಿಸ್ಮಸ್ ಅಲಂಕಾರಗಳನ್ನು ಧ್ವಂಸಗೊಳಿಸಿದ್ದಾರೆ. ಸುಮಾರು 15ರಿಂದ 20 ಜನರ ಗುಂಪು ಜೈ ಶ್ರೀರಾಮ್ ಮತ್ತು ಜೈ ಹಿಂದೂ ರಾಷ್ಟ್ರ ಅನ್ನೋ ಘೋಷಣೆಗಳ ಜೊತೆಗೆ ಶಾಲೆಗೆ ನುಗ್ಗಿ ಕ್ರಿಸ್ಮಸ್ ಬ್ಯಾನರ್, ಪೋಸ್ಟರ್ಸ್ ಮತ್ತು ಯೇಸು ಕ್ರಿಸ್ತನ ಪ್ರತಿಮೆಯನ್ನ ಹಾನಿಗೊಳಿಸಿ ಬೆಂಕಿ ಹಚ್ಚಿದ್ದಾರೆ. ಇನ್ನು
ಪ್ರತಿ ವರ್ಷ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ಪ್ರಯುಕ್ತ ಶಾಲೆಗಳಿಗೆ ಸರ್ಕಾರಿ ರಜೆ ಇದ್ದೇ ಇರುತ್ತೆ. ಆದರೆ ಈ ವರ್ಷ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ರಜೆಯನ್ನು ರದ್ದುಗೊಳಿಸಿದೆ. ಪ್ರಾಥಮಿಕ ಶಿಕ್ಷಣ ಇಲಾಖೆ ಈ ಬಗ್ಗೆ ಸ್ಪಷ್ಟ ಆದೇಶವನ್ನು ಹೊರಡಿಸಿದೆ. ರಾಜ್ಯದ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಮತ್ತು ಉನ್ನತ ಪ್ರಾಥಮಿಕ ಶಾಲೆಗಳು ಡಿಸೆಂಬರ್ 25ರಂದು ಎಂದಿನಂತೆ ಕಾರ್ಯನಿರ್ವಹಿಸಲಿದೆ. ಸೊ ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯ ಆಗಿರುತ್ತೆ ಅಂತ ಆದೇಶದಲ್ಲಿ ಹೇಳಲಾಗಿದೆ. ಇನ್ನು ಕ್ರಿಸ್ಮಸ್ ಸಂದರ್ಭದಲ್ಲಿ ರಾಜಸ್ಥಾನದ ಶಾಲೆಗಳಲ್ಲಿ ಸಾಂತಾ ಟೋಪಿ ಅಥವಾ ವೇಷಭೂಷಣಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ನಿಷೇಧವನ್ನು ಹೇರಿಲ್ಲ. ಆದರೆ ಕೆಲವು ಜಿಲ್ಲೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಶ್ರೀಗಂಗಾನಗರ ಮತ್ತು ಜಾಲೋರ್ ಜಿಲ್ಲೆಗಳಲ್ಲಿ ಶಿಕ್ಷಣ ಇಲಾಖೆ ಶಾಲೆಗಳಿಗೆ ಬಲವಂತವಾಗಿ ಮಕ್ಕಳನ್ನ ಸಾಂತಾ ಕ್ಲಾಸ್ ಆಗಿ ವೇಷ ಧರಿಸೋಕೆ ಒತ್ತಡ ಹೇರದಂತೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಕೇರಳದ ಶಾಲೆಗಳಲ್ಲಿ ಕ್ರಿಸ್ಮಸ್ ಆಚರಣೆಗೆ ಹಿಂದುತ್ವ ಗುಂಪುಗಳು ಅಡ್ಡಿಪಡಿಸ್ತಾ ಇದೆ ಅನ್ನೋ ಆರೋಪದ ಕುರಿತು ಕೇರಳದ ಶಿಕ್ಷಣ ಸಚಿವ ಶಿವನ್ ಕುಟ್ಟಿ ಡಿಸೆಂಬರ್ 22ಕ್ಕೆ ಪ್ರತಿಕ್ರಿಯಿಸಿ ಶಿಕ್ಷಣ ಸಂಸ್ಥೆಗಳು ಕೋಮುವಾದದ ಪ್ರಯೋಗ ಶಾಲೆಗಳಾಗೋಕೆ ಅವಕಾಶ ನೀಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ಹಿಂದೆ ಸಂಘ ಪರಿವಾರದ ಸಂಘಟನೆಗಳ ಕುತಂತ್ರಿಗಳಿದ್ದಾರೆ. ಇದನ್ನ ಮಾಡೋರು ಯಾರು? ತಮ್ಮ ಕೈಗಳಲ್ಲಿ ತ್ರಿಶೂಲ ಹಿಡಿದು ನಾನು ಹಿಂದುತ್ವವನ್ನು ರಕ್ಷಣೆ ಮಾಡ್ತೇನೆ ಅಂತ ಬೋರ್ಡ್ ಹಾಕೊಂಡು ತಿರುಗೋರು. ಆದರೆ ಯಾವ ಹಿಂದೂ ಗ್ರಂಥವೂ ಸಹ ಇನ್ನೊಂದು ಧರ್ಮವನ್ನ ಕೀಳಾಗಿ ಕಂಡು ನಿನ್ನ ಧರ್ಮವನ್ನ ರಕ್ಷಿಸು ಅಂತ ಹೇಳೋದಿಲ್ಲ. ಅನೈತಿಕ ಪೊಲೀಸ್ಗಿರಿ ಮೂಲಕ ಕ್ರೈಸ್ತ ಸಮುದಾಯದ ಜನರಿಗೆ ಸಂವಿಧಾನ ಕೊಟ್ಟಂತ ಧಾರ್ಮಿಕ ಆಚರಣೆಯ ಹಕ್ಕನ್ನ ಈ ಮತಾಂಧರು ಹಿಂಸಾತ್ಮಕ ರೀತಿಯಲ್ಲಿ ಕಿತ್ಕೊಳ್ತಿದ್ದಾರೆ. ಇದಕ್ಕೆ ಕೆಲ ಅಧಿಕಾರಶಾಹಿಗಳು ಬಹಿರಂಗ ಬೆಂಬಲ ಕೊಡುವ ಮೂಲಕ ಸಂವಿಧಾನದ ಆಶಯಗಳನ್ನ ಮತ್ತು ಈ ದೇಶದ ಅಸ್ಮಿತೆಯಾದಂಥ ಸರ್ವಧರ್ಮ ಸಹಬಾಳ್ವೆ ಸಾಮರಸ್ಯವನ್ನ ಮಣ್ಣು ಪಾಲ್ ಮಾಡ್ತಿದ್ದಾರೆ. ಇಡೀ ಜಗತ್ತು ವಿಜ್ಞಾನದ ಹಿಂದೆ ಹೋಗ್ತಾ ಇರುವಾಗ ನಮ್ಮ ದೇಶದ ಮತಾಂಧರು ಮಾತ್ರ ವಿಕೃತಿ ಮೆರಿತಾ ದೇಶದ ಮಾನವನ ಜಗತ್ತಿನ ಮುಂದೆ ಹರಾಜು ಹಾಕ್ತಿದ್ದಾರೆ. ಪ್ರತಿಯೊಂದು ಧರ್ಮವೂ ಸಹ ಅಹಿಂಸೆಯನ್ನ, ಸತ್ಯವನ್ನ, ನ್ಯಾಯವನ್ನ ಬೋಧಿಸುತ್ತೆ. ಹಿಂಸೆ, ಅನ್ಯಾಯ, ದ್ವೇಷವನ್ನ ಬೋಧಿಸೋದು ಧರ್ಮ ಗ್ರಂಥವಾಗೋಕ್ ಸಾಧ್ಯನೇ ಇಲ್ಲ. ಅಂಥ ಯಾವುದಾದ್ರೂ ಒಂದು ಧರ್ಮ ಗ್ರಂಥ ಇದ್ದಿದ್ದೇ ಆದ್ರೆ ಅದಕ್ಕೆ ಧಿಕ್ಕಾರ ಇರಲಿ. ನಿರ್ದೋಷಿಗಳ ಮೇಲೆ ಹಲ್ಲೆ ಮಾಡಿ ಅಂತ ಶ್ರೀರಾಮ ಹೇಳಿದಾನ? ಅಥವಾ ಚರ್ಚ್ಗಳ ಮುಂದೆ ಹೋಗಿ ಹನುಮಾನ್ ಚಾಲಿಸ ಪಠಣ ಮಾಡಿ ಅಂತ ಹನುಮಂತ ಹೇಳಿದಾನ? ಯಾವ ದೇವರು ಸಹ ಹಿಂಸೆ ಮಾಡಿ ಧರ್ಮ ರಕ್ಷಣೆ ಮಾಡಿ ಅಂತ ಹೇಳಿಯೇ ಇಲ್ಲ. ಹಿಂದೂ ಧರ್ಮ ವಸುದೈವ ಕುಟುಂಬಕಂ ಅಂದ್ರೆ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳುತ್ತೆ. ಆದ್ರೆ ಈ ಪುಂಡರು ಧರ್ಮದ ಹೆಸರಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ, ಅಪಚಾರ ಮಾಡ್ತಿದ್ದಾರೆ. ಅವರದು ಹಿಂದುತ್ವ ಅಲ್ವೇ ಅಲ್ಲ, ಅವರದು ಬರೀ ಹಿಂಸೆಯ ತತ್ವ. ಈ ಪುಂಡರುಗಳು ಸಂಘ ಪರಿವಾರದಿಂದ ಪ್ರೇರಣೆ ಪಡೆದಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮತ್ತು ಅದರ ಸಂಬಂಧಿತ ಸಂಘಟನೆಗಳು ಕ್ರಿಶ್ಚಿಯನ್ಸ್ಗಳನ್ನ ಧರ್ಮಾಂತರದ ಗುಂಪು ಅಂತ ಆರೋಪಿಸಿ ಹಲ್ಲೆಗಳನ್ನ ಉತ್ತೇಜಿಸ್ತಿದ್ದಾರೆ. 2025ರಲ್ಲಿ ಇಂಥ ಘಟನೆಗಳು 4 ಪಟ್ಟು ಹೆಚ್ಚಾಗಿದೆ ಅಂತ ಎವಾಂಜೆಲಿಕಲ್ ಫೆಲೋಶಿಪ್ ಆಫ್ ಇಂಡಿಯಾ ವರದಿ ಮಾಡಿದೆ. ಇದು ದೇಶದ ಸಾಮರಸ್ಯಕ್ಕೆ ಧಕ್ಕೆ ಅಲ್ವಾ? ಮುಸ್ಲಿಂಗಳ ಮೇಲಿನ ದಾಳಿಯ ನಂತರ ಇದೀಗ ಕ್ರಿಶ್ಚಿಯನ್ಸ್ಗಳು, ಹಾಗಾದ್ರೆ ಮುಂದೆ ಯಾರು? ಇದು ಧರ್ಮದ ಹೆಸರಲ್ಲಿ ದೇಶವನ್ನು ವಿಭಜಿಸುವ ರಾಜಕೀಯ ಆಟದಂತೆ ಕಾಣಿಸುತ್ತೆ. ಇನ್ನು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ರಿಸ್ಮಸ್ ಆಚರಣೆಯನ್ನ ನೋಡೋಣ. ಡಿಸೆಂಬರ್ 25ರ ಬೆಳಿಗ್ಗೆ ದೆಹಲಿಯ ದಿ ಕ್ಯಾಥೆಡ್ರಲ್ ಚರ್ಚ್ ಆಫ್ ದಿ ರಿಡೆಂಪ್ಷನ್ ನಲ್ಲಿ ಇವರು ಸಾಮೂಹಿಕ ಪೂಜೆಯಲ್ಲಿ ಮೋದಿ ಭಾಗವಹಿಸ್ತಾರೆ. ಇನ್ನು ದೆಹಲಿಯ ಬಿಷಪ್ ಪಾಲ್ ಸ್ವರೂಪ್ ಅವರು ಪ್ರಧಾನಿಗಾಗಿ ವಿಶೇಷ ಪ್ರಾರ್ಥನೆ, ಸ್ತೋತ್ರ, ಕ್ಯಾರೋಲ್ಗಳನ್ನು ಸಲ್ಲಿಸ್ತಾರೆ. ಉತ್ತರ ಭಾರತದಿಂದ ಬಂದಂತ ಕ್ರಿಶ್ಚಿಯನ್ಸ್ಗಳ ಜೊತೆಗೆ ಇವರು ಪ್ರಾರ್ಥನೆ ಮಾಡ್ತಾರೆ. ಪೂಜೆ ನಂತರ ಮೋದಿ ಟ್ವಿಟ್ಟರ್ ಅಂದ್ರೆ ಈಗಿನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಏನಂತ ಗೊತ್ತಾ? ದೆಹಲಿಯ ದಿ ಕ್ಯಾಥೆಡ್ರಲ್ ಚರ್ಚ್ ಆಫ್ ದಿ ರಿಡೆಂಪ್ಷನ್ ನಲ್ಲಿ ಕ್ರಿಸ್ಮಸ್ ಬೆಳಗಿನ ಸೇವೆಯಲ್ಲಿ ಭಾಗವಹಿಸಿದ್ದೆ. ಈ ಸೇವೆಯು ಪ್ರೀತಿ, ಶಾಂತಿ ಮತ್ತು ಸಹಾನುಭೂತಿಯ ಕಾಲಾತೀತ ಸಂದೇಶವನ್ನು ಪ್ರತಿಬಿಂಬಿಸುತ್ತೆ. ಕ್ರಿಸ್ಮಸ್ನ ಚೈತನ್ಯವು ನಮ್ಮ ಸಮಾಜದಲ್ಲಿ ಸಾಮರಸ್ಯ ಮತ್ತು ಸದ್ಭಾವನೆಯನ್ನು ಪ್ರೇರೇಪಿಸಲಿ ಅಂತ ಹೇಳ್ತಾರೆ. ಇವರ ಟ್ವೀಟ್ ಅನ್ನ ಓದಿದ್ರೆ ನಿಜವಾಗ್ಲೂ ಇದು ಹೃದಯ ಸ್ಪರ್ಶಿ. ಆದ್ರೆ ಇದು ನಿಜವಾಗ್ಲೂ ಜಾರಿಗೆ ಬಂದಿದ್ಯಾ ಅಥವಾ ಬರ್ತಾ ಇದೆಯಾ ಅಥವಾ ಬರೋಕೆ ಇವ್ರು ಬಿಡ್ತಿದಾರಾ? ದೇಶದಾದ್ಯಂತ ಕ್ರಿಶ್ಚಿಯನ್ಸ್ಗಳ ಮೇಲೆ ಹಲ್ಲೆಗಳು ನಡೀತಾ ಇರುವಾಗ ಬಿಷಪ್ಸ್ಗಳು ರಕ್ಷಣೆಗೆ ಕೂಗ್ತಿದ್ದಾರೆ. ಹೌದು, ಕ್ರಿಸ್ಮಸ್ ವೇಳೆ ಕ್ರೈಸ್ತರ ಮೇಲೆ ದಾಳಿಯ ವಿರುದ್ಧ ರಕ್ಷಣೆ ಕೊಡೋಕೆ ಮೋದಿಗೆ ಬಿಷಪ್ ಅವರು ಮನವಿ ಮಾಡಿದ್ದಾರೆ. ಪ್ರಧಾನಿ ಸರ್ಕಾರ ಏನ್ ಮಾಡ್ತಾ ಇದೆ? ಚುನಾವಣಾ ರಾಜಕೀಯಕ್ಕಾಗಿ ಮೌನ ವಹಿಸಿದ್ಯಾ? ಇದು ಕಪಟತನ ಅಲ್ಲದೆ ಇನ್ನೇನಾಗೋಕ್ ಸಾಧ್ಯ? ಮೋದಿಯವರು ಚರ್ಚಲ್ಲಿ ಕ್ಯಾರೋಲ್ ಕೇಳ್ತಾ ಇರುವಾಗ ಮಧ್ಯಪ್ರದೇಶದಲ್ಲಿ ಕ್ಯಾರೋಲ್ ಹಾಡೋರ ಮೇಲೆ ದಾಳಿ ನಡೀತಾ ಇತ್ತು. ಇದು ಆಷಾಢ ಭೂತಿತನ ಅಲ್ವಾ? ಒಂದ್ ಕೈಯಲ್ಲಿ ಬೈಬಲ್, ಮತ್ತೊಂದ್ ಕೈಯಲ್ಲಿ ಹಿಂಸೆಯ ಬೀಜ. ಇತಿಹಾಸ ನಮಗೆ ಉಪದೇಶಿಸುತ್ತೆ. ಗಾಂಧೀಜಿ ಹೇಳಿದ್ದು ಎಲ್ಲರ ದೇವರನ್ನ ನನ್ನ ದೇವರಂತೆ ನೋಡಿ ಅಂತ. ನೆಹರು ಅವರ ಸೆಕ್ಯುಲರ್ ಭಾರತ ಧರ್ಮಗಳ ಸಾಮರಸ್ಯದ ಮೇಲೆ ನಿಂತಿದೆ. ಆದರೆ 2014ರಿಂದ ಈ ಸಾಮರಸ್ಯಕ್ಕೆ ಧಕ್ಕೆ ಬರ್ತಾ ಇದೆ. 2025ರಲ್ಲಿ ಹಿಂಸೆಯ ಹೆಚ್ಚಳ ದೇಶದ ಜನಾಂಗೀಯ ಐಚ್ಛಿಕತೆಗೆ ಧಕ್ಕೆಯನ್ನು ತರ್ತಾ ಇದೆ. ಹಲವು ಜನಪರ ಸಂಘಟನೆಗಳು, ಸಂಸ್ಥೆಗಳು ಈ ದೌರ್ಜನ್ಯಗಳನ್ನು ಖಂಡಿಸ್ತಾ ಇದೆ. ಆದರೆ ಸರ್ಕಾರದ ಕ್ರಮಗಳೇನು? ಏನೂ ಇಲ್ಲ. ಇಂಥ ಪುಂಡರ ರಕ್ಷಣೆಗೆ ನಿಂತಿದ್ದಾರೆ. ನೀವು ಮನಸೋ ಇಚ್ಛೆ ವರ್ತಿಸಿ ಅಂತ ಹೇಳ್ದಂತೆ ಕಾಣಿಸ್ತಾ ಇದೆ ಈಗಿನ ಕಾನೂನುಗಳು. ಈಗ ನಾವೆಲ್ಲರೂ ಯೋಚಿಸಬೇಕು,
ನಿಜವಾದ ಹಿಂದುತ್ವ ಅಂದರೆ ಏನು? ಎಲ್ಲ ಧರ್ಮವನ್ನು ಗೌರವಿಸೋದು. ಪುಂಡರುಗಳ ಹಿಂಸೆಗೆ ಕಡಿವಾಣ ಬೀಳದೇ ಇದ್ರೆ ಮುಂದೊಂದು ದಿನ ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರಿಗೆ ಈ ದೇಶದಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಬಿಜೆಪಿ ಮತ್ತು ಸೋ ಕಾಲ್ಡ್ ಸಂಘ ಪರಿವಾರದವರು ದೇಶದಲ್ಲಿ ಹಿಂದೂಗಳಿಗೆ ಅಪಾಯ ಇದೆ ಅಂತ ಮೊಸಳೆ ಕಣ್ಣೀರನ್ನ ಸುರಿಸ್ತಾ ಅಲ್ಪಸಂಖ್ಯಾತರ ಮೇಲೆ ದ್ವೇಷ ಕಾರ್ತಿದ್ದಾರೆ. ವಿಪರ್ಯಾಸ ಅಂತಂದ್ರೆ ಮೋದಿಯವರು ಮಾತ್ರ ಮೇಲ್ನೋಟಕ್ಕೆ ನಾಟಕೀಯವಾಗಿ ನಡ್ಕೊಳ್ತಾ ಬುರುಡೆ ಭಾಷಣಗಳನ್ನ ಮಾಡ್ತಿದ್ದಾರೆ. ಈ ಬಯಲು ನಾಟಕಕ್ಕೆ ಕೊನೆ ಇಲ್ವಾ ಅಂತ ಅನ್ಸ್ಬಿಡತ್ತೆ. ಹಿಂದುತ್ವವಾದಿಗಳಿಗೆ ಕ್ರಿಶ್ಚಿಯನ್ ದೇಶಗಳಲ್ಲಿ ಇರುವಂತಹ ಹಿಂದೂಗಳ ಬಗ್ಗೆ ಅರಿವಿಲ್ಲ ಅಂತ ಅನ್ಸುತ್ತೆ. ಇವರ ಇಲ್ಲಿನ ಪುಂಡಾಟಕ್ಕೆ ಅನಿವಾಸಿ ಭಾರತೀಯರು ಬೆಲೆ ತರುವ ದಿನ ಬಂದ್ರೂ ಅಚ್ಚರಿ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.